ಬೆಳಿಗ್ಗೆನೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ ಹಾಸ್ಟೆಲ್ಗೆ ಹೋಗಬೇಕು. ಪೇರೆಂಟ್ಸ್ ಮೀಟಿಂಗ್ ಇದೆ ಇವತ್ತು. ಇಲ್ಲಿ ನೋಡ್ತಾ ಇದ್ದೀರಾ ವೆಲ್ಕಮ್ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಇದು ಹಾಸ್ಟೆಲ್ ವಿಡಿಯೋ. ನಾನು ಇವತ್ತು ಪೇರೆಂಟ್ಸ್ ಮೀಟಿಂಗ್ ಆಗಿರೋದ್ರಿಂದ ಮಗನಿಗೆ ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ. ಪ್ರತಿ ತಿಂಗಳ ಕೂಡ ಅವನೇ ಬರ್ತಾ ಇದ್ನು. ಒನ್ ನೈಟ್ ಉಳ್ಕೊಂಡು ಬೆಳಗ್ಗೆನೆ ಹೋಗ್ತಾ ಇದ್ನು. ಈ ಸಲ ಬರಲಿಲ್ಲ. ಯಾಕೆ ಅಂತಂದ್ರೆ ಶ್ರಾವಣ ಮಾಸ ಇದೆ ಅಲ್ವಾ, ಹಾಗಾಗಿ ಶ್ರಾವಣ ಮಾಸದಲ್ಲಿ ಈ ಕಡೆ ಯಾರು ಕೂಡ ಹೇರ್ ಕಟಿಂಗ್ ಮಾಡಿಸೋದಿಲ್ಲ. ಹೆಚ್ಚಾನೆಚ್ಚು ಮಗ ಹಾಸ್ಟೆಲಲ್ಲಿ ಹೇರ್ ಕಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಮನೆಗೆ ಬರ್ತಾ ಇದ್ನು. ಈ ಸಲ ಬರಲಿಲ್ಲ. ಇವಾಗ ನೀವೇ ಬಂದ್ಬಿಡಿ ಈ ಕಡೆ ಅಂತ ಅಂದ್ಬಿಟ್ಟು ಕರೆದಿದ್ನು. ಹಾಗಾಗಿ ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ನಾನೇ ಬಂದಿದ್ದೀನಿ. ನಾನು ಬರೋಷ್ಟರೊಳಗಡೆ 10 ಗಂಟೆ ಆಗಿತ್ತು. ಅವನು ಕೂಡ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಂತೆ. ನಾವು ಕೂಡ ಎಲ್ಲ ಬೇಗನೆ ಮಾಡಿಕೊಂಡು ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಕೂಡ ಪ್ಯಾಕ್ ಮಾಡಿಕೊಂಡು ಬಂದಿದ್ದೀವಿ. ಮನೆಯಲ್ಲಿ ಯಾರು ಕೂಡ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಹೀಗೆ ನೋಡಬಹುದು ಇವಾಗ ಅಡುಗೆ ಎಲ್ಲ ಏನೇನು ತಂದಿದ್ದೀನಿ ಏನೇನಿಲ್ಲ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಮನೆಗೆ ಬರದೇ ಇರೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಏನು ಅಂತಂದರೆ ಬಂದ ತಕ್ಷಣಕ್ಕೆ ಫೋನನ್ನು ಹಿಡಿದು ಮೊಬೈಲನ್ನು ತುಂಬಾ ನೋಡ್ತಾ ಇದ್ನು. ಯಾಕೆ ಅಂತಂದರೆ ಯಾವಾಗಲೂ ಕೂಡ ಅಂದರೆ ಡೈಲಿ ನೋಡೋದಕ್ಕೆ ಆಗೋದಿಲ್ಲ ಅಲ್ವಾ, ಒಂದೊಂದು ತಿಂಗಳಾಗಿರುತ್ತೆ ಅಂತ ಅಂದ್ಬಿಟ್ಟು ಬಂದ ತಕ್ಷಣ ಬರೀ ಫೋನಲ್ಲೇ ಇರ್ತಾ ಇದ್ನು. ನಾವು ಕೂಡ ತುಂಬ ದಿವಸನೇ ಆಗಿದೆ ಅಲ್ಲ ಅಂತಂದ್ಬಿಟ್ಟು ಒಂದೇ ದಿವಸ ಅಲ್ವಾ ನೋಡ್ಕೊಳ್ಳಿ ಅಂತ ನಾವು ಏನು ಅಂತ ಇರಲಿಲ್ಲ. ಆದರೆ ಅವನಾಗೆ ಅರ್ಥ ಮಾಡಿಕೊಂಡು ಮನೆಗೆ ಬಂದರೆ ಬರೀ ಫೋನ್ ನೋಡೋದೇ ಆಗುತ್ತೆ, ಬೇಡ ನಾನು ಬರೋದಿಲ್ಲ ಅಂತಂದ್ಬಿಟ್ಟು ಬರಲಿಲ್ಲ. ಹಾಗಾಗಿ ನಾನೇ ಎಲ್ಲ ತಗೊಂಡು ಮನೆಯಿಂದ ಬಂದಿದ್ದೀನಿ. ಇಲ್ಲಿ ನೋಡಬಹುದು ಚಾಕ್ಲೇಟ್ಸು ಅವೆಲ್ಲ ಎಷ್ಟು ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾನಂತ. ಮನೆಗೆ ಬಂದಾಗ ಏನಾದರೂ ಕೊಟ್ಟರು ಕೂಡ ಇಷ್ಟೊಂದು ಇಂಟ್ರೆಸ್ಟಿಂದ ನೋಡ್ತಾ ಇರಲಿಲ್ಲ. ಬರೀ ಫೋನಲ್ಲೇ ಬ್ಯುಸಿಯಾಗಿ ಇರ್ತಾ ಇದ್ನು. ಇವಾಗ ಅಡುಗೆಯಲ್ಲಿ ಏನೇನು ತಂದಿದ್ದೀನಿ ಅಂತ ನೋಡ್ಬೋದು. ಸ್ವಲ್ಪ ಸ್ವೀಟ್ಗಳನ್ನು ಮಾತ್ರ ಹೊರಗಡೆಯಿಂದ ತಗೊಂಡು ಬಂದಿದ್ದಾರೆ. ಸಿಂಪಲ್ ಆಗಿ ಎಲ್ಲ ಅಡುಗೆನೂ ಕೂಡ ನಾನು ಮನೆಯಲ್ಲಿ ಮಾಡಿಕೊಂಡು ಬಂದಿದ್ದೀನಿ. ಏನೇನು ಮಾಡ್ಕೊಂಡು ಬಂದಿದ್ದೀನಿ ಅಂತಂದರೆ ಈ ಲೆಮನ್ ರೈಸು, ವೈಟ್ ರೈಸು, ಹಾಗೆ ಆಲೂಗಡ್ಡೆ ಮತ್ತು ಹೂಕೋಸನ್ನು ಹಾಕಿ ಪಲ್ಯನ ಮಾಡ್ಕೊಂಡು ಬಂದಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಲ್ಯ. ದಾಲ್ ಫ್ರೈ, ಚಪಾತಿ, ಹಾಗೆ ಕ್ಯಾರೆಟ್ ಹಲ್ವಾ ಅಂದರೆ ತುಂಬಾ ಇಷ್ಟ ನನ್ನ ಮಗನಿಗೆ. ಹಾಗಾಗಿ ಅದೊಂದು ಕೂಡ ನಾನು ಖೋವಾ ಹಾಕಿ ಮಾಡಿಕೊಂಡು ಬಂದಿದ್ದೀನಿ. ಜಾಮೂನ್ ಮತ್ತು ಪೇಡ ಮಾತ್ರ ಹೊರಗಡೆಯಿಂದ ತಗೊಂಡು ಬಂದಿದ್ದಾರೆ. ಸ್ವಲ್ಪ ಚಕ್ಲಿ ಕೂಡ ಮಾಡಿಕೊಂಡು ಬಂದಿದ್ದೀನಿ. ಇವಾಗ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದೀವಿ. ತುಂಬಾ ಇಷ್ಟ ಆಗಿದೆ ಇವತ್ತಿನ ದಿನ. ಎಲ್ಲಾದರೂ ಫ್ಯಾಮಿಲಿ ಪಿಕ್ನಿಕ್ ಬಂದಿದ್ದೀವಿ ಅಂತ ಅನಿಸ್ತಾ ಇತ್ತು. ಹಾಗೆ ಮನೆಗೆ ಬಂದರೂ ಕೂಡ ನಾನು ಕೂಡ ಸ್ವಲ್ಪ ಬ್ಯುಸಿಯಾಗಿಯೇ ಇರ್ತಾ ಇದ್ದೆ. ಎಲ್ಲರೂ ಕೂಡ ಸೇರಿಕೊಂಡು ಈ ಥರ ಮಾತಾಡೋದು ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಇಡೀ ದಿನ ನಾನು ಮತ್ತು ನನ್ನ ಮಕ್ಕಳು ಮಾತ್ರ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಇತ್ತು ಇವತ್ತಿನ ದಿನ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಶ್ರಾವಣ ಮಾಸ ಸ್ಟಾರ್ಟ್ ಆದಾಗಿನಿಂದ ಡೈಲಿ ಕೂಡ ಪೂಜೆ ಮತ್ತು ಪ್ರಸಾದ ಅಂತ ಅಂದ್ಬಿಟ್ಟು ವಿಡಿಯೋನ ಹಾಕ್ತಾ ಇದ್ದೀನಿ. ಇನ್ನೂ ನೋಡಿಲ್ಲ ಅಂತಂದರೆ ಪ್ಲೇಲಿಸ್ಟ್ ಚೆಕ್ ಮಾಡಿ ನೋಡ್ಬೋದು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.